ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಇವತ್ತು ನಿಮಗೆ ತೋರಿಸ್ತಾ ಇರುವಂತಹ ಪ್ರಾಪರ್ಟಿ ಬಂದ್ಬಿಟ್ಟು 2030 ಬಿಲ್ಡ್ ಆಗಿರುವಂತಹ ಇಂಡಿಪೆಂಡೆಂಟ್ ಹೌಸ್. ಈ ಹೌಸ್ ಲೊಕೇಶನ್ ನೋಡಬಹುದು. ನಮಗೆ ರೋಡ್ ಬಂದ್ಬಿಟ್ಟು ನಮಗೆ 30 ಫೀಟ್ ರೋಡ್ ಇದೆ. ಬ್ಯಾಕ್ ಗ್ರೌಂಡ್ ನೋಡ್ಬಿಟ್ಟು ತುಂಬಾ ಡೆವಲಪ್ ಆಗ್ತಾ ಇರುವಂತಹ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇದೆ. ಇವಾಗ ನಾವು ನೋಡ್ಬೇಕಾಗಿರುವಂತಹ ಪ್ರಾಪರ್ಟಿ ಈ ಪ್ರಾಪರ್ಟಿ ಇದೆ. ಫ್ರಂಟ್ ಆಫ್ ಗೇಟ್ ನೋಡಬಹುದು. ನಿಮಗೆ ಟಾಪ್ ಟು ಬಾಟಮ್ ವರ್ಗೂ ಕಂಪ್ಲೀಟ್ ಆಗಿರುವಂತಹ ಗೇಟ್ 100% ಸೆಕ್ಯೂರಿಟಿ ಅಂತ ಹೇಳ್ಬೋದು. ಒಳ್ಳೆ ಸ್ಟ್ರಕ್ಚರ್ ಅಲ್ಲಿ ನಮಗೆ ಕಂಪ್ಲೀಟ್ ಆಗಿದೆ. ವಾಲ್ಗಳ ಕಲರ್ ನೋಡಬಹುದು. ಸ್ಟ್ರಕ್ಚರ್ ಅಲ್ಲಿ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ವೀಕ್ಷಕರು, ಈಗ ನಾವು ಎಲಿವೇಶನ್ ಮುಗಿಸ್ಕೊಂಡು ಪಾರ್ಕಿಂಗ್ ಒಳಗಡೆ ಎಂಟ್ರಿ ಇದೀವಿ. ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್ ಅಲ್ಲಿ ಇದೀವಿ. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ವೆಟ್ರೂಫ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಈ ಪಾರ್ಕಿಂಗ್ ಅಲ್ಲಿ ನಾವು ಆರಾಮಾಗಿ ಒಂದು ಕಾರ್ ಜೊತೆಗೆ 4 ರಿಂದ 5 ಟೂ ವೀಲರ್ ನ ಪಾರ್ಕ್ ಮಾಡ್ಕೊಬಹುದು. ಅಷ್ಟು ಸ್ಪೇಷಿಯಸ್ ಆಗಿರುವಂತಹ ಕಾರ್ ಪಾರ್ಕಿಂಗ್ ಈ ಕಾರ್ ಪಾರ್ಕಿಂಗ್. ಈ ಪೋರ್ಷನ್ ನೋಡಬಹುದು. ಗ್ರೌಂಡ್ ಫ್ಲೋರ್ ಅಲ್ಲಿ ನಮಗೆ ವಿತ್ ಕಾರ್ ಪಾರ್ಕಿಂಗ್ ಜೊತೆಗೆ ಒಂದು ಸರ್ವೆಂಟ್ ರೂಮ್ ಪ್ರಾವಿಷನ್ ಕೂಡ ನಮಗೆ ಮಾಡಿದ್ದಾರೆ. ಅಲ್ಲಿ ಎಲೆಕ್ಟ್ರಿಕ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಎಕ್ಸಾಕ್ಟ್ ನಮಗೆ ಇದು ಅಗ್ನಿಮೂಲೆ ಬರುತ್ತೆ. ಅಗ್ನಿಮೂಲೆಯಲ್ಲಿ ನಮಗೆ ಎಲೆಕ್ಟ್ರಿಕ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ಇಂದ ನಾವು ಗ್ರಿಲ್ ನ ನೋಡಬಹುದು. MS ವರ್ಕ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಗೇಟ್ ಡಿಕೋ ಪಾಯಿಂಟ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಕಾವೇರಿಗೆ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಅರ್ಥ ವರ್ಕ್ ಏನೇನೋ ವರ್ಕ್ ಇದೆ ಅದೆಲ್ಲ ನಮಗೆ ಕಂಪ್ಲೀಟ್ ಮಾಡಿರುವಂತದ್ದು. ಕಾವೇರಿ ವಾಟರ್ ಈಗ ಪ್ರೆಸೆಂಟ್ ನಮಗೆ ಲೆವೆಟ್ ಅಲ್ಲಿ ವರ್ಕಿಂಗ್ ಇಲ್ಲ. ಇನ್ ಕೇಸ್ ಏನಾದ್ರು ನಮಗೆ ನೀರು ಬಂದಾಗ ಜಸ್ಟ್ ಮೀಟರ್ ಮಾತ್ರ ಮೌಂಟ್ ಮಾಡ್ಕೊಬೇಕಾಗುತ್ತೆ. ವರ್ಕಿಂಗ್ ಎಲ್ಲ ನಮಗೆ ಫುಲ್ ಕಂಪ್ಲೀಟ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಪಾರ್ಕಿಂಗ್ ಇದೆ. ಪಾರ್ಕಿಂಗ್ ಇಂದ ಇವಾಗ ಒಂದು ಸರ್ವೆಂಟ್ ರೂಮ್ ನೋಡೋಣ. ಹಾಲು ಕಿಚನ್ ಸರ್ವೆಂಟ್ ರೂಮ್ ಅಲ್ಲಿ ಆರಾಮಾಗಿ ಒಬ್ರು ಫ್ಯಾಮಿಲಿ ಸ್ಟೇ ಆಗ್ಬೋದು. ಅಷ್ಟು ಜಾಗ ಈ ಸರ್ವೆಂಟ್ ರೂಮ್ ಅಲ್ಲಿ ಇದೆ. ಇದು ಬಂದ್ಬಿಟ್ಟು ನಮಗೆ ದೇವ್ರ ಮಲೆ ಬರುತ್ತೆ. ನಾರ್ತ್ ಈಸ್ಟ್ ದೇವ್ರ ಮಲೆ. ಬೋರ್ವೆಲ್ ಮತ್ತೆ ಸಂಪಿಗೆ ಇಲ್ಲೇ ಪ್ರಾವಿಷನ್ ಮಾಡಿದ್ದಾರೆ. ಇನ್ ಕೇಸ್ ಏನಾದ್ರು ನಮಗೆ ಸರ್ವೆಂಟ್ ರೂಮ್ ಅಲ್ಲಿ ನೀರು ಬಂದಿದೆ, ಈ ತರ ನಮಗೆ ನೋಡಕ್ ಚೆನ್ನಾಗಿಲ್ಲ ಅಂದ್ರೆ ವಾಸ್ತುಗೆ ಅದು ಒಪ್ಪೋದಿಲ್ಲ. 100% ವಾಸ್ತುನ ಮೇಂಟೈನ್ ಮಾಡಿದಾರೆ ಅಂತ ಹೇಳ್ಬೋದು ಈ ಬಿಲ್ಡರ್. ನಾರ್ತ್ ಈಸ್ಟ್ ಗೆ ನೀರ್ ಸೋರ್ಸ್ ಕೊಟ್ಟಿದ್ದಾರೆ. ಪಕ್ಕದಲ್ಲಿ ನೋಡ್ಬೋದು ನಮಗೆ ಕಿಚನ್ ಸ್ಲಾಬ್ ಕೂಡ ನಮಗೆ ಇನ್ಕ್ಲೂಡ್ ಇದೆ. ಆರಾಮಾಗಿ ಒಂದು ಫ್ಯಾಮಿಲಿ ಹಾಲು ಕಿಚನ್ ಇರೋದ್ರಿಂದ ಒಂದು ಫ್ಯಾಮಿಲಿ ಸ್ಟೇ ಆಗ್ಬೋದು. ಇನ್ ಕೇಸ್ ಏನಾದ್ರು ಆಫೀಸ್ ರೂಮ್ ಆಗಿ ಕೂಡ ಅದನ್ನ ಕನ್ವರ್ಟ್ ಮಾಡ್ಕೊಬಹುದು. ಇನ್ನು ಗೆಸ್ಟ್ ರೂಮ್ ಆಗಿ ಕೂಡ ನಾವು ಕನ್ವರ್ಟ್ ಮಾಡ್ಕೊಬಹುದು. ಆಲ್ರೆಡಿ ಕಿಚನ್ ಸ್ಲಾಬ್ ಕೂಡ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಒಂದು ಸೆಮಿ ಇಂಟೀರಿಯರ್ ಬಾಕ್ಸ್ ಕೂಡ ಇದೆ. ಮೇಂಟೆನೆನ್ಸ್ಗೋಸ್ಕರ ನಮಗೆ ವೆಟ್ರೂಫ್ ಟೈಲ್ಸ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಆ ಪೋರ್ಷನ್ ಅಲ್ಲಿ ನಮಗೆ ವಾರ್ಡ್ರೋಬ್ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಇಲ್ಲಿ ನೋಡಿ, ವಾರ್ಡ್ರೋಬ್ ಪ್ರಾವಿಷನ್ ಅಲ್ಲಿ ನಮಗೆ ಈ ಪೋರ್ಷನ್ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ವಿತ್ ಡ್ರೆಸ್ಸಿಂಗ್ ಕೂಡ ಇದೆ. ಕಾಮನ್ ಬಾತ್ರೂಮ್, ಈ ಸರ್ವೆಂಟ್ ರೂಮ್ಗೆ ಇರುವಂತಹ ಕಾಮನ್ ಬಾತ್ರೂಮ್. ವಾಲ್ಗಳಿಗೆ 2x4 ವೆಟ್ರೂಫ್ ಟೈಲ್ಸ್, ಫ್ಲೋರಿಂಗ್ ಗೆ ಆಂಟಿ ಸ್ಕೈ ವೆಟ್ರೂಫ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ನಮಗೆ ಜಾಗೋರ್ ಮತ್ತೆ ಹಿಂದ್ವೇರ್ ಐಟಮ್ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ನಮಗೆ ಒಂದ್ ಕೋಟ್ ಪೈಂಟಿಂಗ್ ಮತ್ತೆ ಬಾತ್ರೂಮ್ ಫಿಟ್ಟಿಂಗ್ಸ್ ಮಾತ್ರ ನಮಗೆ ಪೆಂಡಿಂಗ್ ಇದೆ ಈ ಮನೆಯಲ್ಲಿ. ಬನ್ನಿ ವೀಕ್ಷಕರು, ಈಗ ನಾವು ಫಸ್ಟ್ ಫ್ಲೋರ್ ಹೋಗೋಣ. ಫಸ್ಟ್ ಫ್ಲೋರ್ ಹೋಗೋದಕ್ಕೂ ಮುಂಚೆ ನೋಡಬಹುದು ಈ ಸ್ಟೇರ್ ಕೇಸ್ ಏನಿದೆ. ಸ್ಟೇರ್ ಕೇಸ್ ಕೆಳಗಡೆ ಏನ್ ಜಾಗ ಇದೆ ಆ ಜಾಗದಲ್ಲಿ ನಮಗೆ ಗ್ಯಾಸ್ ಪ್ರಾವಿಷನ್ ಕೂಡ ಇನ್ಕ್ಲೂಡ್ ಮಾಡ್ಕೊಟ್ಟಿದ್ದಾರೆ. ವಿತ್ ಸೇಫ್ಟಿ ವೈಸ್ ಅಲ್ಲಿ ನಮಗೆ MS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಸ್ಟೇರ್ ಕೇಸ್ ನೋಡಬಹುದು. ವೈಲ್ಡ್ ಆಗಿರುವಂತಹ ಸ್ಟೇರ್ ಕೇಸ್. ವಾಲ್ಗಳಿಗೆ ವೆಟ್ರೂಫ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ MS ವರ್ಕ್ ಅಲ್ಲಿ ಫುಲ್ ಸೆಕ್ಯೂರಿಟಿ ಪರ್ಪಸ್ ಗೆ MS ವರ್ಕ್ ಅಲ್ಲಿ ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಸ್ಟೇರ್ ಕೇಸ್ ಲೆಫ್ಟ್ ಸೈಡ್ ಅಲ್ಲಿ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈಗ ಎಕ್ಸಾಕ್ಟ್ ನಾವು ಫಸ್ಟ್ ಫ್ಲೋರ್ ಸ್ಟ್ಯಾಬ್ ಅಲ್ಲಿ ಇದೀವಿ. ನಾವು ಮೈನ್ ಡೋರ್ ಮುಂದೆಗಡೆನೆ ನಿಂತಿದ್ದೀನಿ ನಾನು. ಈ ಡೋರ್ ಬಂದ್ಬಿಟ್ಟು ನಮಗೆ ಈಸ್ಟ್ ಫೇಸಿಂಗ್ ಸೂರ್ಯನ ಬಾಗ್ಲು ಬರುತ್ತೆ. ಈಸ್ಟ್ ಫೇಸಿಂಗ್ ಮೈನ್ ಡೋರ್. ಅದು ಬಂದು ನಮಗೆ ಟೀಕುಡ್ ಡೋರ್. ಇದು ನಮಗೆ ಸಿಟ್ ಔಟ್ ಕಾರಿಡಾರ್ ಬರುತ್ತೆ. ಈ ಕಾರಿಡಾರ್ ಲೆಫ್ಟ್ ಸೈಡ್ ಅಲ್ಲಿ ಏನು ವೆಂಟಿಲೇಷನ್ ಪರ್ಪಸ್ಗೆ ನಮಗೆ ಜಾಗ ಕೊಟ್ಟಿದ್ದಾರೆ ಬನ್ನಿ ತೋರಿಸ್ತೀವಿ. ಇದು ಇಲ್ಲೂ ಕೂಡ ಒಂದು ಸೆಮಿ ಗ್ರಾನೈಟ್ ಗಳು ಇಟ್ಟಿದ್ದಾರೆ. ಬಾಕ್ಸ್ ಟೈಪ್ ಅಲ್ಲಿ ಇಟ್ಟಿದ್ದಾರೆ. ಶೋ ರ್ಯಾಕ್ ಆದ್ರೂ ಇಟ್ಕೊಬಹುದು, ಇಲ್ಲಾಂದ್ರೆ ಚಿಕ್ಕ ಚಿಕ್ಕ ಪಾಟ್ ಗಳಾದ್ರೂ ಇಟ್ಕೊಬಹುದು. ಏನಾದ್ರು ಐಟಮ್ಸ್ ಗಳು ಕೂಡ ನಾವು ಇಲ್ಲಿ ಮೌಂಟ್ ಮಾಡ್ಕೊಬಹುದು. ಅಷ್ಟು ಜಾಗ ನಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಈಗ ನಾವು ಮನೆಯೊಳಗಡೆ ಎಂಟ್ರಿ ಆದ್ರೆ ನೋಡಬಹುದು ಮೈನ್ ಡೋರ್. ಮೈನ್ ಡೋರ್ ಬಂದ್ಬಿಟ್ಟು ನಮಗೆ ಟೀಕ್ ಡೋರು. ಈ ಪೋರ್ಷನ್ ಎಲ್ಲ ಬಾರ್ಡರ್ ಕಟ್ ಆಗಿದೆ. ಇಲ್ಲೆಲ್ಲ ನಮಗೆ ಅಚಿಂಗ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ.
ಯುರೋಪ್ ಲಾಕು, 2 ಲಾಕ್ ಯುರೋಪ್. ಈ ಪೋರ್ಷನ್ ಅಂದು ಈ ಪೋರ್ಷನ್ 2 ಲಾಕ್ ಇನ್ಕ್ಲೂಡ್ ಆಗಿದೆ. ಆಂಟಿಕ್ ಪೀಸ್ ಬ್ರಾಸ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಹ್ಯಾಂಡ್ಲು ಕೂಡ ನಮಗೆ ಫಿಟ್ ಆಗಿದೆ. ಈಗ ನಾವು ಹಾಲಲ್ಲಿ ಇದೀವಿ. ಸ್ಪೇಷಿಯಸ್ ಆಗಿರುವಂತಹ ಹಾಲು, ಎಷ್ಟು ವೆಂಟಿಲೇಷನ್ ಇದೆ ನೋಡಿ. ಇಲ್ಲಿ ಟೀ ಕುಡ್ ಮತ್ತೆ ಟೀ ಕುಡ್ ಶಟರ್ಸ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ವಿಂಡೋ ಈ ಪೋರ್ಷನ್. ಯಾಕಂದ್ರೆ ಹಿಂದಗಡೆ ನಮಗೆ ಸೆಟ್ ಬ್ಯಾಕ್ ಪ್ರಾವಿಷನ್ ಇದೆ, ವೆಂಟಿಲೇಷನ್ ಈ ಕಡೆಯಿಂದ ಬರುತ್ತೆ. ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ ಇಲ್ಲಿ ಹಿಂದಗಡೆ ಬರುವಂತಹ ವೆಂಟಿಲೇಷನ್ ಲೈಫ್ ಟೈಮ್ ಅಂತಾನೆ ಹೇಳ್ಬೋದು. ಏನಕ್ಕಂದ್ರೆ ಪಕ್ಕದಲ್ಲಿ ಅಪಾರ್ಟ್ಮೆಂಟ್ ಇದೆ. ಅಪಾರ್ಟ್ಮೆಂಟ್ ಗೆ ಏನು ಜಾಗ ಬಿಟ್ಟಿದ್ದಾರೆ, 10 ಅಡಿ ಜಾಗ ಬಿಟ್ಟಿದ್ದಾರೆ. 10 ಅಡಿ ನಮ್ಗೆ ಯಾವುದೇ ರೀತಿ ನಮ್ಗೆ ಬ್ಯಾಕ್ ಸೈಡ್ ಅಲ್ಲಿ ವರ್ಕ್ ನಡೆಯೋದಿಲ್ಲ, ಬೇರೆ ಮನೆಗಳು ಕಟ್ಟೋದೇ ಇಲ್ಲ. ಬಂದು ನೋಡ್ಬೋದು. ಇಲ್ಲೇನು ಒಂದು ಸೆಕ್ಯೂರಿಟಿ ಪರ್ಪಸ್ಗೆ ನೋಡಿ. ಔಟ್ರ್ ಬನ್ನಿ ಒಂದು ನಿಮಿಷ. ಈ ಪೋರ್ಷನ್ ನೋಡಿ, ಅಪಾರ್ಟ್ಮೆಂಟ್ ಬ್ಯಾಕ್ ಸೈಡ್ ಅಲ್ಲಿ ಇದೀವಿ ನಾವು. ಇದು ನಮ್ಗೆ ಕಾರಿಡಾರ್ ಓಡಾಡೋದಕ್ಕೆ ಫುಲ್ ಅವ್ರು ಮಾಡ್ಕೊಂಡಿರೋ ಜಾಗ. ಅದ್ರ ಹಿಂದಗಡೆ ನಮ್ಗೆ ಜಾಗ ಇರೋದ್ರಿಂದ ವೆಂಟಿಲೇಷನ್ಗೆ ಯಾವುದೇ ರೀತಿ ಒಂದು ಪಾಯಿಂಟ್ ಕೂಡ ನಮ್ಗೆ ಡ್ರಾಪ್ ಆಗೋದಿಲ್ಲ. ಫ್ರಂಟ್ ಇಂದ ರೋಡ್ ಸೈಡ್ ಇಂದ ವೆಂಟಿಲೇಷನ್ ಬರುತ್ತೆ, ಈ ಸೈಡ್ ಇಂದ ಅಪಾರ್ಟ್ಮೆಂಟ್ ಬ್ಯಾಕ್ ಸೈಡ್ ಇಂದ ನಮ್ಗೆ ವೆಂಟಿಲೇಷನ್ ಬರುತ್ತೆ. ನಮ್ಗೆ ಕಾರಿಡಾರ್ ಆಗಿರೋದ್ರಿಂದ ಸೂಪರ್ ವೆಂಟಿಲೇಷನ್ ಅಂತಾನೆ ಹೇಳ್ಬೋದು. ಗುಡ್ ವೆಂಟಿಲೇಷನ್, ಒಳ್ಳೆ ಗಾಳಿ ಬೆಳಕಿಗೆ ಸಖತ್ ಹೇಳಿ ಮಾಡಿಸಿರೋ ಮನೆ ಈ 2030 ಮನೆ. ಇದು ಬಂದ್ಬಿಟ್ಟು ಟೀ ಕುಡ್ ಡೋರು, ಟೀ ಕುಡ್ ಶಟರ್ಸ್ ಆಗಿದೆ. ಮೈಂಡರ್ ಪಕ್ಕದಲ್ಲಿ ಕೂಡ ನಮಗೊಂದು ವಿಂಡೋ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಅದು ಕೂಡ ನಮಗೆ ಟೀ ಕುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು ಮತ್ತೆ MS ರಾಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಸೇಫ್ಟಿ ವೈಸ್ ಅಲ್ಲಿ ಚೆನ್ನಾಗಿ ವರ್ಕ್ ಕಂಪ್ಲೀಟ್ ಮಾಡ್ಕೊಟ್ಟಿದ್ರು ಅಂತ ಹೇಳ್ಬೋದು. ಹಾಲಲ್ಲಿ ನಾವಿದೀವಿ. ಈ ಹಾಲಲ್ಲಿ ಆ ವಿಂಡೋ ಇಂದ ಏನು ನಮ್ಗೆ ಕಿಟಕಿ ಇದೆ, ಆ ಕಿಟಕಿಯಿಂದ ಎಲ್ ಶೇಪ್ ಅಲ್ಲಿ ಇಲ್ಲಿವರೆಗೂ ಸ್ಟೇರ್ ಕೇಸ್ ಏನಿದೆ, ಇಲ್ಲಿವರೆಗೂ ನಾವು ಸೋಫಾ ಹಾಕೊಂಡ್ರು ಕೂಡ ಇಷ್ಟು ಜಾಗ ಇದೆಯಲ್ಲ, ಇಷ್ಟು ಜಾಗ ನಮ್ಗೆ ಸ್ಪೇಷಿಯಸ್ ಆಗಿದೆ. ಜಸ್ಟ್ ಇಲ್ಲೊಂದು ಮೌಂಟ್ ಮಾಡ್ತೀವಿ, ಟೀ ಟೇಬಲ್ ಬರುತ್ತಲ್ಲ, ಅದನ್ನ ನಾವು ಇಲ್ಲಿ ಮೌಂಟ್ ಮಾಡಿದ್ರು ಕೂಡ ಈ ಜಾಗದಲ್ಲಿ ಮತ್ತೆ ಈ ಜಾಗದಲ್ಲಿ ಓಡಾಡ್ಬೋದು. ಅಷ್ಟು ಜಾಗ ಈ ಹಾಲಲ್ಲಿ ಇದೆ. ಸ್ಕ್ವೇರ್ ಆಗಿ ನಾವು ಎಲ್ ಶೇಪ್ ಅಲ್ಲಿ ಸೋಫಾನ ಹಾಕೋಬಹುದು, ಅಷ್ಟು ಜಾಗ ಇಲ್ಲಿದೆ. ನನ್ನ ಬ್ಯಾಕ್ ಸೈಡ್ ಅಲ್ಲಿ ಇರೋದು ಟಿವಿ ಕ್ಯಾಬಿನೆಟ್. ಚಾರ್ಕೋಲ್ ಯೂಸ್ ಮಾಡಿದ್ದಾರೆ. ಸ್ಟ್ರಕ್ಚರ್ ಅಲ್ಲಿ ಇರುವಂತಹ ಮ್ಯಾಟ್ ಫಿನಿಶಿಂಗ್ ಸ್ಟ್ರಕ್ಚರ್ ಇರುವಂತಹ ಚಾರ್ಕೋಲ್ ನ ಯೂಸ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಗ್ಲಾಸಿ ಫಿನಿಶಿಂಗ್ ಅಲ್ಲಿ ಯೂಸ್ ಮಾಡಿದ್ದಾರೆ. 64 ಇಂಚಸ್ ಟಿವಿನ ನಾವು ಮೌಂಟ್ ಮಾಡ್ಕೊಬಹುದು ಈ ಟಿವಿ ಕ್ಯಾಬಿನೆಟ್ ಅಲ್ಲಿ. ಇಂಟರ್ನೆಟ್ ಕೇಬಲ್ ಆಗ್ಲಿ, ಟೆಲಿವಿಷನ್ ಕೇಬಲ್ ಆಗ್ಲಿ, CC ಕ್ಯಾಮೆರಾ ಕೇಬಲ್ ಆಗ್ಲಿ, 3 ಕೇಬಲ್ ಕೂಡ ನಮ್ಗೆ ವರ್ಕ್ ಕಂಪ್ಲೀಟ್ ಮಾಡ್ಕೊಟ್ಬಿಟ್ಟಿದ್ದಾರೆ. ಮನೆಗೆ ಫುಲ್ ವೈರಿಂಗ್ ಎಲ್ಲ ನಮ್ಗೆ ಕಂಪ್ಲೀಟ್ ಆಗಿದೆ. ಕೆಳಗಡೆ ಎಲ್ಲ ನಮ್ಗೆ ಡ್ರಾಯರ್ ಬಾಕ್ಸ್ ಗಳು ಪ್ರಾವಿಷನ್ ಮಾಡಿದ್ದಾರೆ, ಐಟಮ್ಸ್ ಗಳು ಇಟ್ಕೊಳ್ಳೋದಕ್ಕಲ್ಲ. ಹಾಲಂತೂ ಸೂಪರ್ ಆಗಿದೆ ಅಂತ ಹೇಳ್ಬೋದು. POP ವರ್ಕ್ ನೋಡಿ, 2 amp ಲೈಟ್ ಗಳು ಪಕ್ಕದಲ್ಲೇ ಒಂಥರ ಸಪರೇಟ್ ಡಿಸೈನ್ ಅಲ್ಲಿ ನಮ್ಗೆ ವರ್ಕ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಚೆನ್ನಾಗಿದೆ. ಸೆಂಟ್ರಲ್ಲಿ ಫ್ಯಾನ್ ಇಟ್ಕೊಳ್ಳೋದು ಕೂಡ ನಮ್ಗೊಂದು ರಾಡ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಈ ಟಿವಿ ಕ್ಯಾಬಿನೆಟ್ ಪಕ್ಕದಲ್ಲಿ ನಮ್ಗೆ ಒಂದು ಪೂಜಾ ಮನೆ ಬರುತ್ತೆ. ಪೂಜಾ ಮನೆಯಲ್ಲಿ ಒಬ್ರು ಕುತ್ಕೊಳ್ಳೋದಕ್ಕೆ ಆಗೋದಿಲ್ಲ, ಬಟ್ ಪೂಜೆ ಮಾಡಬಹುದು. ನಾವು ಈಸ್ಟಿಗೆ ಮುಖ ಮಾಡಿ ಪೂಜೆ ಮಾಡುವಂತಹ ಡೈರೆಕ್ಷನ್ ಅಲ್ಲಿ ಈ ಪೂಜಾ ಮನೆ ಇದೆ. ವಾಲ್ಗಳಿಗೆ 2x4 ವೆಟರ್ ಫೆಡರ್ಸ್ ನ ಯೂಸ್ ಮಾಡಿದ್ದಾರೆ. ಅಲ್ಲೊಂದು ಸೆಮಿ POP ವರ್ಕ್ ಒಂದು ಮಾಡಿದ್ದಾರೆ ವಿತ್ LED ಲೈಟ್ ಜೊತೆಗೆ. ಟೀ ಕುಡ್ ಫ್ರೇಮ್ಸ್ ಗೆ ಬರುತ್ತೆ ವಿತ್ ಸೆಂಟ್ರಲ್ಲಿ ಗ್ಲಾಸ್ ಇನ್ಕ್ಲೂಡ್ ಆಗಿದೆ. ನಮಗೆ ಫ್ರೇಮ್ಸ್ ಬಂದ್ಬಿಟ್ಟು ನಮಗೆ ಟೀ ಕುಡ್ ಫ್ರೇಮ್ಸ್, ಟೀ ಕುಡ್ ಡೋರು ಮತ್ತೆ ಟೀ ಕುಡ್ ಫ್ರೇಮ್ಸ್ ಗಳು ನಮಗೆ ಇನ್ಕ್ಲೂಡ್ ಆಗಿರುವಂತದ್ದು. ಈ ಪೂಜಾ ಮನೆ ಪಕ್ಕದಲ್ಲಿ ನಮಗೆ ಕಿಚನ್, ಮಾಡ್ಯುಲರ್ ಕಿಚನ್ ಯೂಸ್ ಮಾಡಿರೋದಲ್ಲ, ನಮಗೆ ಸಾಫ್ಟ್ ಕ್ಲೋಸಿಂಗ್ ಯೂಸ್ ಮಾಡಿರುವಂತದ್ದು. ಗ್ರಾನೈಟ್ ಸ್ಲಾಬ್ ಕೂಡ ನಮಗೆ ವರ್ಕ್ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ನೋಡಬಹುದು, ಐಟಮ್ಸ್ ಗಳು ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಇಂಟೀರಿಯರ್ ಅಲ್ಲಿ 2x4 ವೆಟರ್ ಫೆಡರ್ಸ್ ಆಲ್ರೆಡಿ ನಮಗೆ ವರ್ಕ್ ಕಂಪ್ಲೀಟ್ ಆಗಿದೆ. ಗ್ಯಾಸ್ಗೆ ಪ್ರಾವಿಷನ್ ಕೂಡ ನೋಡಿದೀವಿ. ಕೆಳಗಡೆ ಸ್ಟೇರ್ ಕೇಸ್ ಅಲ್ಲಿ ಕೆಳಗಡೆ ಗ್ಯಾಸ್ ಪ್ರಾವಿಷನ್ ಮಾಡಿರಲ್ಲ, ಅಲ್ಲಿಂದ ನಮ್ಗೆ ಇಲ್ಲಿಗೆ ಡೈರೆಕ್ಟ್ ಕಲೆಕ್ಷನ್ ಗ್ಯಾಸ್ ಪ್ರಾವಿಷನ್. ಜಸ್ಟ್ ಅದೊಂದು ನಮ್ಗೆ ರೆಗ್ಯುಲೇಟರ್ ಒಂದು ಹಾಕೋಬೇಕಾಗುತ್ತೆ. ಅದು ಬಿಟ್ರೆ ಇನ್ನೇನು ವರ್ಕ್ ನಮ್ಗೆ ಪೆಂಡಿಂಗ್ ಇರೋದಿಲ್ಲ ಈ ಕಿಚನ್ ಅಲ್ಲಿ. ಹೈಡ್ರೋಲಿಕ್ ಸಾಫ್ಟ್ ಕ್ಲೋಸಿಂಗ್ ಯೂಸ್ ಮಾಡಿರೋಂಥದ್ದು. 2 ಹೈಡ್ರೋಲಿಕ್ ನ ಇನ್ಕ್ಲೂಡ್ ಆಗಿದೆ ಸಾಫ್ಟ್ ಕ್ಲೋಸಿಂಗ್. ಈ ಪೋರ್ಷನ್ ಅಲ್ಲೂ ಅಷ್ಟೇನೆ ಗ್ರಾಸರಿ ಐಟಮ್ ಗಳೆಲ್ಲ ಇಟ್ಕೊಳ್ಳೋಕೆ ನಮ್ಗೆ ಇಂಟೀರಿಯರ್ ಅಲ್ಲಿ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಪ್ರತಿಯೊಂದು ನಮ್ಗೆ ಸಾಫ್ಟ್ ಕ್ಲೋಸಿಂಗ್ ಬರುತ್ತೆ. ಇದು ನೋಡಿ ಹೈಡ್ರೋಲಿಕ್ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಎಲ್ಲ ಬಾಕ್ಸ್ ಗಳ ಐಟಮ್ ಗಳೆಲ್ಲ ಇಟ್ಕೊಳ್ಳೋದಕ್ಕೆ ಮೇಲ್ಗಡೆ ಬಾಕ್ಸ್ ಪ್ರಾವಿಷನ್ ಮಾಡಿದ್ದಾರೆ. ಚಿಮ್ನಿ ಇಟ್ಕೊಳ್ಳೋದಕ್ಕೆ ಈ ಪೋರ್ಷನ್ ಅಲ್ಲಿ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಈ ಕಡೆ ನೋಡ್ಬೋದು ಕಟ್ಲ ಬರುತ್ತೆ. ಎಲ್ಲ ಸಾಫ್ಟ್ ಕ್ಲೋಸಿಂಗ್. ಎಷ್ಟು ಸ್ಲೋಲಿ ಆಗಿ ಕ್ಲೋಸ್ ಆಗುತ್ತೆ ನೋಡಿ. ಫುಲ್ ನಮಗೆ ಕಿಚನ್ ಫುಲ್ ಇಂಟೀರಿಯರ್ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಇಂದ ಈ ಪೋರ್ಷನ್ ವರೆಗೂ ಎಲ್ ಶೇಪ್ ಅಲ್ಲಿ ಫುಲ್ ಕಂಪ್ಲೀಟ್ ಆಗಿರುವಂತದ್ದು ಕಿಚನ್ ಅಲ್ಲಿ ಇಂಟೀರಿಯರ್. ಈಗ ಈ ಪೋರ್ಷನ್ ಬಂದ್ರೆ ಡೈನಿಂಗ್ ಬರುತ್ತೆ. ಒಂದು ಸೆಮಿ POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಡೈನಿಂಗ್ ಏರಿಯಾದಲ್ಲಿ 10 ಜನ ಕುತ್ಕೊಂಡು ಊಟ ಮಾಡುವಷ್ಟು ಜಾಗ ಈ ಡೈನಿಂಗ್ ಏರಿಯಾದಲ್ಲಿ ಇದೆ. ಈ ಕಡೆ ಒಂದು 5 ಜನ, ಆ ಕಡೆ ಒಂದು 5 ಜನ, ಸೆಂಟ್ರಲ್ಲಿ ಟೇಬಲ್ 10 ಜನ.
ತುಂಬಾ ಫ್ರೀ ಆಗಿ ಅಂದ್ರೆ 5 ಜನ ಕೂತ್ಕೊಂಡು ಕ್ಲೀನ್ ಆಗಿ ಊಟ ಮಾಡೋಷ್ಟು ಜಾಗ ಈ ಡೈನಿಂಗ್ ಏರಿಯಾದಲ್ಲಿದೆ. ಈ ಸ್ಟೇರ್ ಕೇಸ್ ಇದೆಯಲ್ಲ, ಈ ಸ್ಟೇರ್ ಕೇಸ್ ಕೆಳಗಡೆ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ. ನೋಡಿ ಫುಲ್ ಅಲ್ಲೆಲ್ಲ ನಮ್ಗೆ ರ್ಯಾಕುಗಳ ಟೈಪ್ ಅಲ್ಲಿ ಮಾಡಿದ್ದಾರೆ ಐಟಮ್ಸ್ ಇಟ್ಕೊಳ್ಳೋದಕ್ಕೆ. ಈ ಪೋರ್ಷನ್ ಕೂಡ ಐಟಮ್ಸ್ ಇಟ್ಕೊಳ್ಳೋಕೆ ಖಾಲಿ ಆಗಿ ಬಿಟ್ಟಿದ್ದಾರೆ. ಜಾಗನ ಎಲ್ಲೂ ವೇಸ್ಟ್ ಮಾಡಿಲ್ಲ. ಇಂಟೀರಿಯರ್ ಅಲ್ಲಿ ನಮ್ಗೆ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು ಸೂಪರ್ ಆಗಿ ವರ್ಕ್ ಮಾಡಿದ್ದಾರೆ. ಈ ಡೈನಿಂಗ್ ಏರಿಯಾ ಪಕ್ಕದಲ್ಲಿ ನಮ್ಗೆ ಇಲ್ಲಿ ಟೈಲ್ಸ್ ಹಾಕಿದಾರಲ್ಲ, ಇಲ್ಲಿ ನಮ್ಗೆ ಹ್ಯಾಂಡ್ ವಾಶ್ ಒಂದು ಪ್ರಾವಿಷನ್ ಬರುತ್ತೆ. ಇನ್ ವಾಟರ್ ಔಟ್ ವಾಟರ್ ಇಲ್ಲಿ ನಮ್ಗೆ ಹ್ಯಾಂಡ್ ವಾಶ್ ಒಂದು ಪ್ರಾವಿಷನ್ ಬರುತ್ತೆ. ಈ ಹ್ಯಾಂಡ್ ವಾಶ್ ಪಕ್ಕದಲ್ಲಿ ನಮ್ಗೆ ಕಾಮನ್ ಬಾತ್ರೂಮ್, ಯುಟಿಲಿಟಿ ಪ್ಲಸ್ ಕಾಮನ್ ಬಾತ್ರೂಮ್. ನೋಡಿ ಇಲ್ಲೊಂದು ಸಿಂಕ್ ಆಪ್ಷನ್ ಕೊಟ್ಟಿದ್ದಾರೆ. ಇದು ಕ್ಲೋಸ್ ಮಾಡೋದಕ್ಕೆ ಒಂದು ಡೋರ್ ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿಗೊಂದು ಡೋರ್ ಬರುತ್ತೆ. ಇದು ಬಂದ್ಬಿಟ್ಟು ಕಾಮನ್ ಬಾತ್ರೂಮ್. ಬಟ್ ಇಲ್ಲೇನು ಅಂದ್ರೆ 2x4 ವೆಟರ್ ಫಿಟರ್ಸ್ ಯೂಸ್ ಮಾಡಿದ್ದಾರೆ. ಆಂಟಿಸ್ಕೈಡ್ ವೆಟರ್ ಫಿಟರ್ಸ್ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. ಇದು ನಮ್ಗೆ ವಾಸ್ಕಾಲೆಲ್ಲ ಬಂದ್ಬಿಟ್ಟು ನಾರ್ಮಲ್ ರೆಡ್ ಸಾಲ್ ಏನೋ ಬರ್ಬೋದು ಅನ್ಕೊಳ್ತೀನಿ. ಟೀಕ್ ಬರೋದಿಲ್ಲ, ರೆಡ್ ಸಾಲ್ ಬರುತ್ತೆ. ಬಟ್ ಓಕೆ, ಚೆನ್ನಾಗಿದೆ. ಯುಟಿಲಿಟಿ ಕಾನ್ಸೆಪ್ಟ್ ಒಂದು ತುಂಬಾನೇ ಇಷ್ಟ ಆಯ್ತು ಅಂತ ಹೇಳ್ಬೋದು. ಸೇಫ್ಟಿ ವೈಸ್ ಅಲ್ಲಿ ಕೂಡ ನಮ್ಗೆ ಔಟರ್ ಅಲ್ಲಿ MS ವರ್ಕ್ಗಳು ಕೂಡ ನಮ್ಗೆ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಇಲ್ಲೂ ಅಷ್ಟೇ ವಾಲ್ಗಳಿಗೆ ನಮಗೆ ವೆಟರ್ ಫೆಟಲ್ಸ್ ಯೂಸ್ ಮಾಡಿದ್ದಾರೆ. ಆಂಟಿಸ್ಕೈಡ್ ವೆಟರ್ ಫೆಟಲ್ಸ್ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. ಈ ಫ್ರೇಮ್ಸ್ ಬಂದ್ಬಿಟ್ಟು ನಮಗೆ ಟೀಕ್ವುಡ್ ಫ್ರೇಮ್ಸ್ ಬರುತ್ತೆ. ಒಳ್ಳೆ ಕಾನ್ಸೆಪ್ಟ್ ಅಲ್ಲಿ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇಲ್ಲೇ 2 ಡೋರ್ ಆಪ್ಷನ್ ಇದೆ. ಸೂಪರ್ ಆಗಿ ಒಳ್ಳೆ ಕಾನ್ಸೆಪ್ಟ್ ಅಲ್ಲಿ ವರ್ಕ್ ಮಾಡಿದ್ದಾರೆ. ಬನ್ನಿ ವೀಕ್ಷಕರು, ಈಗ ನಾವು ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಬಟ್ ಇಲ್ಲಿಂದ ನೋಡಿದ್ರೆ ಅಲ್ಲೊಂದು ಯುಟಿಲಿಟಿ ಇದೆ ಅಂತ ನಮ್ಗೆ ಅನ್ಸೋದಿಲ್ಲ. ಅಷ್ಟು ಕ್ಲೀನ್ ಆಗಿ ವರ್ಕ್ ಮಾಡ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಎಕ್ಸ್ಟ್ರಾರ್ಡಿನರಿ ಆಗಿದೆ. ಈಗ ನಾವು ಸೆಕೆಂಡ್ ಫ್ಲೋರ್ ಹೋಗ್ತಾ ಇದೀವಿ. SS ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಫ್ಲೋರಿಂಗ್ ಬಂದ್ಬಿಟ್ಟು ನಮ್ಗೆ ಗ್ರಾನೈಟ್ ಫ್ಲೋರಿಂಗ್ ಬರುತ್ತೆ. ಹಾಲಿಂದ ಕಿಚನ್ ಹೋಗ್ಬೇಕಾದ್ರೆ ಬೈಫರ್ಕೇಶನ್ ಅಲ್ಲಿ ನಮ್ಗೆ ಇಂಟೀರಿಯರ್ ಕೂಡ ನಮ್ಗೆ ಕಂಪ್ಲೀಟ್ ಮಾಡಿರುವಂತದ್ದು. ಇಲ್ಲಿ ಈಗ ನಾವು ಸೆಕೆಂಡ್ ಫ್ಲೋರ್ ಅಲ್ಲಿ ಇದೀವಿ. ಸೆಕೆಂಡ್ ಫ್ಲೋರ್ ಗೆ ಎಂಟ್ರಿ ಆಗಿದ ತಕ್ಷಣ ನಮ್ಗೆ ವೆಲ್ಕಮ್ ಮಾಡ್ಕೊಳ್ಳೋದೆ ಸ್ಟಡಿ ಯೂನಿಟ್. ಫುಲ್ ಇಂಟೀರಿಯರ್ ಫುಲ್ ಕಂಪ್ಲೀಟ್ ಆಗಿದೆ. ರ್ಯಾಕುಗಳ ಶೇಪ್ ಅಲ್ಲೆಲ್ಲ ನಮ್ಗೆ ವರ್ಕ್ ಮಾಡ್ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲೂ ಕೂಡ ನಮ್ಗೆ ಹೈಡ್ರಾಲಿಕ್ ನ ಯೂಸ್ ಮಾಡಿದ್ದಾರೆ. 2 ಬಾಕ್ಸ್ ಹೈಡ್ರಾಲಿಕ್ ನ ಯೂಸ್ ಮಾಡಿದ್ದಾರೆ. ಸಿಸ್ಟಮ್ ಇಟ್ಕೊಳ್ಳೋದಕ್ಕೆ ಒಂದು ಟೇಬಲ್ ವ್ಯವಸ್ಥೆ ಕೂಡ ನಮ್ಗೆ ಮಾಡಿಕೊಟ್ಟಿದ್ದಾರೆ. ಇಲ್ಲಿ 2 ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಒಂದು ಚಿಲ್ಡ್ರನ್ಸ್ ಬೆಡ್ರೂಮ್, ಇನ್ನೊಂದು ಮಾಸ್ಟರ್ ಬೆಡ್ರೂಮ್. ಇದು ಸೌತ್ ಫೇಸ್ ಬಿಲ್ಡಿಂಗ್ ಈಸ್ಟ್ ಡೋರ್ ಇರೋದ್ರಿಂದ ಎಕ್ಸಾಕ್ಟ್ ಮಾಸ್ಟರ್ ಬೆಡ್ರೂಮ್ಗೆ ನಮಗೆ ಬಾಲ್ಕನಿ ಕೂಡ ಬರುತ್ತೆ. ಬನ್ನಿ ವೀಕ್ಷಕರೇ ನೋಡೋಣ. ಇದು ನೋಡ್ಬೋದು, ಇದು ಕುಬೇರನ ಮೂಲೆಗೆ ಬರುವಂತಹ ಮಾಸ್ಟರ್ ಬೆಡ್ರೂಮ್. ಈ ಬೆಡ್ರೂಮ್ ಅಲ್ಲಿ ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು. ಅಷ್ಟು ಜಾಗ ಈ ಬೆಡ್ರೂಮ್ ಇದೆ. ಟಾಪ್ ವಾಲ್ ಟು ವಾಲ್, ಟಾಪ್ ಟು ಬಾಟಮ್ ವರೆಗೂ ನಮಗೆ ವಾರ್ಡ್ರೋಬ್ ಕಂಪ್ಲೀಟ್ ಆಗಿದೆ. ಆ ಪೋರ್ಷನ್ ಅಲ್ಲಿ ಡ್ರೆಸ್ಸಿಂಗ್ ಆಪ್ಷನ್ ಕೂಡ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಒಂದು ವಾರ್ಮ್ ಸ್ಟ್ರಿಪ್ ಲೈಟ್ ಕೂಡ ಹೋಗಿದೆ. ಈ ಡೋರ್ ಅಪ್ಪಲ್ಲೇ ಒಂದು ವಾರ್ಮ್ ಸ್ಟ್ರಿಪ್ ಲೈಟ್ ಕೂಡ ಹೋಗಿದೆ. ಯೂಸ್ ಮಾಡಿರೋದು ನಮ್ಗೆ ಸಾಫ್ಟ್ ಕ್ಲೋಸಿಂಗ್ ಯೂಸ್ ಮಾಡಿರುವಂತದ್ದು. ಆ ಪೋರ್ಷನ್ ಅಲ್ಲಿ ಡ್ರೆಸ್ಸಿಂಗ್ ಬರುತ್ತೆ. ಈ ಮಿರರ್ ಬ್ಯಾಕ್ ಸೈಡ್ ಅಲ್ಲಿ ನಮ್ಗೆ ಆಪ್ಷನ್ ಇದೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ. ನೋಡಿ ಗ್ಲಾಸ್ ಗಳೆಲ್ಲ ಕೊಟ್ಟಿದ್ದಾರೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆಲ್ಲ. ಒಳ್ಳೆ ವರ್ಕ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ಇಲ್ಲೂ ಅಷ್ಟೇನೆ 42 ಇಂಚಸ್ ಟಿವಿ ಹಾಕೋಬಹುದು. ಅಷ್ಟು ಜಾಗ ಈ ಟಿವಿ ಕ್ಯಾಬಿನೆಟ್ ಇದೆ. ಇನ್ ಕೇಸ್ ಏನಾದ್ರು ಫ್ರೇಮ್ಸ್ ಮುಂದೆ ಬಂದು ಫ್ರೇಮ್ಸ್ ಗೆ ಮೌಂಟ್ ಮಾಡ್ತೀವಲ್ವಾ ಟಿವಿನ, ಅದೇನಾದ್ರೂ ಯೂಸ್ ಮಾಡ್ತೀನಿ ಅಂದ್ರೆ ನೀವು 64 ಇಂಚಸ್ ಕೂಡ ಹಾಕೋಬಹುದು. ದೊಡ್ಡ ಟಿವಿ ಯಾವ್ದು ಬರುತ್ತೆ ಅದು ಕೂಡ ನೀವು ಹಾಕೋಬಹುದು. ಅಷ್ಟು ಜಾಗ ಈ ಟಿವಿ ಕ್ಯಾಬಿನೆಟ್ ಇದೆ. ಪ್ರಾವಿಷನ್ ಎಲ್ಲ ಮಾಡಿದ್ದಾರೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ನ ಹಾಕೋಬಹುದು. ಅಷ್ಟು ಜಾಗದಲ್ಲಿದೆ. ಇಲ್ಲಿ ಟಿವಿ ನಮಗೆ ಮಾಡಿರೋದು ಬಂದ್ಬಿಟ್ಟು ಸೌತ್ ಗೆ ತಲೆ ಇಟ್ಕೊಂಡು ನೋಡೋ ಅಂತ ಪ್ರಾವಿಷನ್ ಮಾಡಿರುವಂತದ್ದು ಈ ಟಿವಿ ಕ್ಯಾಬಿನೆಟ್. ನೋಡಿ ಅಟ್ಯಾಚ್ ಬಾತ್ರೂಮ್, 2x4 ವೆಟರ್ ಫೆಟಲ್ಸ್ ವಾಲ್ಗಳಿಗೆ, ಆಂಟಿಸ್ಕೈಡ್ ವೆಟರ್ ಫೆಟಲ್ಸ್ ಫ್ಲೋರಿಂಗ್ಗೆ. ಇಲ್ಲಿ ಬಂದ್ಬಿಟ್ಟು ಹ್ಯಾಂಡ್ ವಾಶ್ ಒಂದು ಪ್ರಾವಿಷನ್ ಮಾಡಿದರೆ. ವಾಲ್ ಮೌಂಟೆಡ್ ಕಮೋಡ್ ಬರುತ್ತೆ. ಜಾಗ್ವಾರ್ ಮತ್ತೆ ಹಿಂದ್ವೇರ್ ಐಟಮ್ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಕಲರ್ ಕಾಂಬಿನೇಷನ್ ಅಲ್ಲಿ ವರ್ಕ್ ಮಾಡಿದ್ದಾರೆ. ಇಲ್ಲಿ ನಮಗೆ ವೈಟ್ ಕಲರ್ ಅಂಡ್ ಕಾಫಿ ಕಲರ್ ಮಿಕ್ಸ್ ಆಗುವಂತ ಕಲರ್ ಕಾಂಬಿನೇಷನ್ ಅಲ್ಲಿ ನಮಗೆ ವರ್ಕ್ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸ್ಪೇಷಿಯಸ್ ಆಗಿದೆ ಈ ಅಟ್ಯಾಚ್ ಬಾತ್ರೂಮ್. ಇನ್ನೊಂದು ಅಡ್ವಾಂಟೇಜ್ ಹೇಳಿದ್ನಲ್ಲ, ಮಾಸ್ಟರ್ ಬೆಡ್ರೂಮ್ಗೆ ನಮಗೆ ಬಾಲ್ಕನಿ ಬರುತ್ತೆ ಅಂತ. ಈಗ ನೋಡೋಣ ಬಾಲ್ಕನಿ.
ಈಗ ನಾವು ಬಾಲ್ಕನಿ ಇದ್ದೀವಿ, ಮಾಸ್ಟರ್ ಬೆಡ್ರೂಮ್ಗೆ ಬರುವಂತಹ ಬಾಲ್ಕನಿ ಇದ್ದೀವಿ. ಫ್ರಂಟ್ ಎಲಿವೇಶನ್ ಅಲ್ಲಿ ಮತ್ತೆ ಸೇಫ್ಟಿ ವೈಸ್ ಅಲ್ಲಿ ನೋಡೋದಾದ್ರೆ SS ವರ್ಗೂ ಕೂಡ ಕಂಪ್ಲೀಟ್ ಆಗಿದೆ, ಮತ್ತೆ ಟಫನ್ ಗ್ಲಾಸ್ ಕೂಡ ಕಂಪ್ಲೀಟ್ ಆಗಿದೆ. ವಾಲ್ಗಳಿಗೆ 2x4 ವೆಟ್ರೋಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಇಷ್ಟು ವೈಲ್ಡ್ ಆಗಿ ನಮಗೆ ಈ ಬಾಲ್ಕನಿ ಬರುತ್ತೆ. ತುಂಬಾ ಸ್ಪೇಷಿಯಸ್ ಆಗಿದೆ ಈ ಬಾಲ್ಕನಿ. ಈಗ ಎದುರುಗಡೆ ಇನ್ನೊಂದು ಚಿಲ್ಡ್ರನ್ಸ್ ಬೆಡ್ರೂಮ್ ಇದೆ. ಈ ಮಾಸ್ಟರ್ ಬೆಡ್ರೂಮ್ ಆಪೋಸಿಟ್ ಅಲ್ಲಿ ನಮ್ಗೆ ಇನ್ನೊಂದು ಚಿಲ್ಡ್ರನ್ಸ್ ಬೆಡ್ರೂಮ್ ಇದೆ, ಅದು ನೋಡೋಣ. ಎಕ್ಸಾಕ್ಟ್ ಈ ಡೋರ್ಗೆ ನಮಗೆ ಒಂದು ಚಿಲ್ಡ್ರನ್ಸ್ ಬೆಡ್ರೂಮ್ ಇದೆ. ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲೂ ನೋಡ್ಬೋದು ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು, ಅಷ್ಟು ಜಾಗ ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ಇದೆ. ಸೆಮಿ POP ವರ್ಕ್ಗಳು 2 ರೂಮ್ ಅಲ್ಲೂ ನಮ್ಗೆ ವರ್ಕ್ ಕಂಪ್ಲೀಟ್ ಆಗಿದೆ. ಇಲ್ಲಿ ನೋಡ್ಬೋದು ವಾರ್ಡ್ರೂಮ್, ಇದು ಮ್ಯಾಟ್ ಫಿನಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ವಾರ್ಡ್ರೋಬ್ ನಮ್ಗೆ ರೆಡಿ ಇರುವಂತದ್ದು. ಇಲ್ಲಿ ಸ್ಟ್ರಿಪ್ ಲೈಟ್ ಹಾಕಿಲ್ಲ ಇಲ್ಲಿ, ಬಟ್ ಅಲ್ಲಿ ಮಾಸ್ಟರ್ ಬೆಡ್ರೂಮ್ ಗೆ ಸ್ಟ್ರಿಪ್ ಲೈಟ್ ಹಾಕಿದ್ದಾರೆ, ಇಲ್ಲಿ ಸ್ಟ್ರಿಪ್ ಲೈಟ್ ಹಾಕಿಲ್ಲ. ಬ್ಯಾಕ್ ಸೈಡ್ ಅಲ್ಲಿ ಹಿಂದೆಗಡೆ ಅಪಾರ್ಟ್ಮೆಂಟ್ ವೆಂಟಿಲೇಷನ್ ಬರುತ್ತೆ, ಮತ್ತೆ ಹಿಂದೆಗಡೆ ಕೂಡ ಸೆಟ್ ಬ್ಯಾಕ್ ಪ್ರಾವಿಷನ್ ಬಿಟ್ಟಿರೋದ್ರಿಂದ ಒಂದು ವಿಂಡೋ ಕೂಡ ಇಟ್ಟಿದ್ದಾರೆ. ಇದು ಬಂದ್ಬಿಟ್ಟು ನಮಗೆ ಟೀಕ್ವುಡ್ ವಿಂಡೋ, ಒಳ್ಳೆ ಗುಡ್ ವೆಂಟಿಲೇಷನ್ ಅಂತಾನೆ ಹೇಳ್ಬೋದು. ಎಷ್ಟು ನಮಗೆ ಬ್ರೈಟ್ ಆಗಿ ಬರ್ತಾ ಇದೆ ನೋಡಿ. ಈ ವಾರ್ಡ್ರೋಬ್ ಪಕ್ಕದಲ್ಲೇ ನಮ್ಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಇಲ್ಲಿ ಮಿರರ್ ಇದೆ, ಡ್ರೆಸ್ಸಿಂಗ್ ಐಟಮ್ಸ್. ಇನ್ ಕೇಸ್ ಏನಾದ್ರೂ ನಾವು ವಾಶ್ರೂಮ್ ಇಂದ ರೆಡಿ ಆಗಿ ಬರೋಷ್ಟ್ರೆ ಇಲ್ಲಿ ನಾವು ರೆಡಿ ಆಗಿ ಹೀಗೆ ಹೋಗ್ಬೋದು. ಇದೊಂದು ಮಿರರ್ ಆಪ್ಷನ್ ಗಳು ಕೂಡ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಡ್ರೈಯರ್ ಬಾಕ್ಸ್ ಗಳು ಆಪ್ಷನ್ ಮಾಡಿದ್ದಾರೆ. ಎಲ್ಲೂ ಜಾಗನ ವೇಸ್ಟ್ ಮಾಡಿಲ್ಲ, ಕ್ಲೀನ್ ಆಗಿ ಯೂಸ್ ಮಾಡಿದ್ರು ಅಂತ ಹೇಳ್ಬೋದು. ಈ ಅಟ್ಯಾಚ್ ಬಾತ್ರೂಮ್ ಅಲ್ಲಿ ಆರಾಮಾಗಿ ಬೈಫರ್ಕೇಶನ್ ಮಾಡ್ಕೊಬಹುದು, ಡ್ರೈ ಮತ್ತೆ ವೆಟ್ ಬೈಫರ್ಕೇಶನ್ ಮಾಡ್ಕೊಬಹುದು. ಸೇಮ್ ಆಸ್ ಯೂಶುವಲ್ ಎಲ್ಲಾ ಬಾತ್ರೂಮ್ ಗಳಿಗೂ ಏನ್ ಕೆಲಸ ಮಾಡಿದಾರೋ ಅದೇ ಕೆಲಸ ಈ ಬಾತ್ರೂಮ್ ಮಾಡಿದ್ದಾರೆ. ವಾಲ್ಗಳಿಗೆ 2x4 ವೆಟ್ರೋಫಿಟರ್ಸ್, ಆಂಟಿಸ್ಕೈಟ್ ವೆಟ್ರೋಫಿಟರ್ಸ್, ಫ್ಲೋರಿಂಗ್ಗೆ. ನಾನು ಬರೀ ಕಾಲಲ್ಲಿ ಇರೋದ್ರಿಂದ ಒಳ್ಳೆ ಫೀಲ್ ಆಗ್ತಾ ಇದೆ ಅಂತ ಹೇಳ್ಬೋದು. ಒಳ್ಳೆ ರಫ್ ಆಗಿದೆ, ಎಷ್ಟೇ ತ್ಯಾವ ಆಗಿದ್ರು ನೀರಿದ್ರು ಕೂಡ ನಾವು ನಡೆದ್ರು ಈ ಫ್ಲೋರಿಂಗ್ ಅಲ್ಲಿ ಜಾರೋದಿಲ್ಲ, ಅಷ್ಟು ರಫ್ ಆಗಿದೆ, ಸೂಪರ್ ಆಗಿದೆ. ಅಲ್ಲಿ ಬಂದ್ಬಿಟ್ಟು ಹ್ಯಾಂಡ್ ವಾಶ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ನೋಡಬಹುದು ವೀಕ್ಷಕರೇ, ಎಕ್ಸಿಟ್ ಫ್ಯಾನ್ ಒಂದು ಪ್ರಾವಿಷನ್ ಮತ್ತೆ ವಿಂಡೋಗೆ ಪ್ರಾವಿಷನ್ ಮಾಡಿರುವಂತದ್ದು. ವಾಲ್ ಮೌಂಟೆಡ್ ಕಮೋಡ್ ಬರುತ್ತೆ, ವೆಸ್ಟ್ ಎಂಡ್ ಕಮೋಡ್ ಬರುತ್ತೆ. ಜಾಗರ್ ಮತ್ತೆ ಇನ್ವೆಟ್ ಐಟಮ್ಸ್ ನಮಗೆ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ಹಾಕೊಡ್ತಾರೆ. ಇದೊಂದು ಚಿಕ್ಕ ಬಾಕ್ಸ್ ಒಂದು ವ್ಯವಸ್ಥೆ ಮಾಡಿದ್ದಾರೆ ನೋಡಿ, ಐಟಮ್ಸ್ ಇಟ್ಕೊಳ್ಳೋದಕ್ಕೆ. ಈ ಸೋಪು ಬ್ರಷ್ ಅಂತದ್ದು ಸಣ್ಣ ಪುಟ್ಟ ಐಟಮ್ಸ್ ಗಳನ್ನ ನಾವು ಇಲ್ಲಿ ಇಟ್ಕೋಬಹುದು. ಎಲ್ಲ ಜಾಗ ನಾವು ವೇಸ್ಟ್ ಮಾಡಿಲ್ಲ, ತುಂಬಾನೇ ಕ್ಲೀನ್ ಆಗಿ ಯೂಸ್ ಮಾಡಿದ್ರು ಅಂತ ಹೇಳ್ಬೋದು. ಚೆನ್ನಾಗಿದೆ. ವೀಕ್ಷಕರೇ ಬನ್ನಿ, ಈಗ ನಾವು 3ನೇ ಫ್ಲೋರ್ ಹೋಗೋಣ. ಇವಾಗ ಸೇಮ್ 3ನೇ ಫ್ಲೋರ್ ಹೋಗ್ಬೇಕಾದ್ರೆ ಆಸ್ ಯೂಶುವಲ್ ಏನು ಗ್ರಾನೈಟ್ ಬರುತ್ತೆ ನಮಗೆ, ಸೇಮ್ ಯೂನಿಫಾರ್ಮ್ ತರಾನೇ ಬರುತ್ತೆ ನಮಗೆ. ಸ್ಟೇರ್ ಕೇಸ್ಗಾಗ್ಲಿ ರೂಮ್ಗಳಿಗಾಗ್ಲಿ ಯಾವುದೇ ರೀತಿ ಚೇಂಜ್ ಮಾಡಿಲ್ಲ, ಕ್ಲೀನ್ ಆಗಿ ಒಂದೇ ಗ್ರಾನೈಟ್ ನ ಯೂಸ್ ಮಾಡಿರುವಂತದ್ದು. ಈಗ 3ನೇ ಫ್ಲೋರ್ ಹೋಗ್ತಾ ಇದೀವಿ. ಮೇಲ್ಗಡೆ ದೊಡ್ಡದಾಗಿರುವಂತಹ ಸ್ಕೈಲೈಟ್ ಗೆ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಮೇಲ್ಗಡೆ ನೋಡಿ ಸ್ಕೈಲೈಟ್ ಗೆ ಪ್ರಾವಿಷನ್ ಮಾಡಿರುವಂತದ್ದು. ಸ್ಕೈಲೈಟ್ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲೂ ವಿಂಡೋ ಆಪ್ಷನ್ ಕೊಟ್ಟಿದ್ದಾರೆ. ವೆಂಟಿಲೇಷನ್ ಗೆ 1% ಕಡಿಮೆ ಆಗೋದಿಲ್ಲ, ಅಷ್ಟು ಕ್ಲೀನ್ ಆಗಿ ವರ್ಕ್ ನ ಮಾಡಿಕೊಟ್ಟಿದ್ದಾರೆ. ಈಗ 3ನೇ ಫ್ಲೋರ್ ಅಲ್ಲಿ ಇರುವಂತಹ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ನಾವಿದ್ದೀವಿ. ಈ ಮಾಸ್ಟರ್ ಬೆಡ್ರೂಮ್ ನಮಗೆ ತುಂಬಾ ವೈಲ್ಡ್ ಆಗಿದೆ ಅಂತ ಹೇಳ್ಬೋದು. ಬ್ಯಾಕ್ ಗ್ರೌಂಡ್ ನೋಡ್ಬೋದು, ಫುಲ್ ಕಂಪ್ಲೀಟ್ ಆಗಿರುವಂತಹ ವಾರ್ಡ್ರೋಬ್ ವಿತ್ ನಮಗೆ ಸ್ಟ್ರಿಪ್ ಲೈಟ್ ಕೂಡ ನಮಗೆ ಇನ್ಕ್ಲೂಡ್ ಆಗಿದೆ. ಈ ಕೆಳಗಡೆ ಮಾಸ್ಟರ್ ಬೆಡ್ರೂಮ್ ನೋಡಿದ್ವಲ್ಲ, ಅದೇ ಕಾನ್ಸೆಪ್ಟ್ ಅಲ್ಲಿ ನಮಗೆ ವರ್ಕ್ ನ ಮಾಡಿಕೊಟ್ಟಿದ್ದಾರೆ. ಬಟ್ ಏನು ಅಂದ್ರೆ ಅಲ್ಲಿ ಡ್ರೆಸ್ಸಿಂಗ್ ಆಪ್ಷನ್ ಕೊಟ್ಟಿದ್ರು, ಇಲ್ಲಿ ನಮಗೆ 3 ಸ್ಲೈಡಿಂಗ್ ಡೋರ್ ಗಳ ವಾರ್ಡ್ರೋಬ್ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಪೋರ್ಷನ್ ಅಲ್ಲೂ ಬರುತ್ತೆ. ಈ ಪೋರ್ಷನ್ ಅಲ್ಲ ನಮಗೆ 3 ಸ್ಲೈಡಿಂಗ್ ಡೋರ್ಗಳ ವ್ಯವಸ್ಥೆ ಮಾಡಿಕೊಟ್ಟಿರುವಂತದ್ದು. ನೋಡಿ, ತುಂಬಾ ಸ್ಪೇಷಿಯಸ್ ಆಗಿದೆ ಈ ವಾರ್ಡ್ರೋಬ್. ಯೂಸ್ ಮಾಡಿರೋದು ಬಂದು ನಮಗೆ ಸಾಫ್ಟ್ ಕ್ಲೋಸಿಂಗ್ ಯೂಸ್ ಮಾಡಿರುವಂತದ್ದು. ಗುಡ್ ಲ್ಯಾಮಿನೇಟ್ ಡಿಸೈನ್ ಅಲ್ಲಿ ನಮಗೆ ವರ್ಕ್ ಮಾಡಿಕೊಟ್ಟಿದ್ದಾರೆ. ಆ ಪೋರ್ಷನ್ ನೋಡ್ಬೋದು, ಟಿವಿ ಕ್ಯಾಬಿನೆಟ್ ಮತ್ತೆ ವಿತ್ ಡ್ರೆಸ್ಸಿಂಗ್. ಇಲ್ಲಿ ನೋಡಿ, ಇನ್ ಕೇಸ್ ಏನಾದ್ರು ಹೋಮ್ ಥಿಯೇಟರ್ ಆಗಿ ನಾವು ಕನ್ವರ್ಟ್ ಮಾಡ್ತೀವಿ ಅಂದ್ರೂ ಕೂಡ ನೀವು ಮಾಡ್ಕೊಬಹುದು. ಈ ಪೋರ್ಷನ್ ನಾವು ಪ್ರೊಜೆಕ್ಟರ್ ಹಾಕೊಂಡು ಅಲ್ಲೊಂದು ನಾವೊಂದು ಪ್ರೊಜೆಕ್ಟರ್ ಸ್ಕ್ರೀನ್ ಹಾಕೊಂಡು ಅಲ್ಲ ಪ್ರೊಜೆಕ್ಟ್ ಹಾಕೊಂಡು ಎರಡು ಚೇರ್ ಹಾಕೊಂಡ್ರು ಕೂಡ ಕ್ಲೀನ್ ಆಗಿ ನಾವು ಹೋಮ್ ಥಿಯೇಟರ್ ಕೂಡ ನಾವು ಕನ್ವರ್ಟ್ ಮಾಡ್ಕೊಬಹುದು. ಅಷ್ಟು ನಮಗೆ ಡೆಪ್ತ್ ಸಿಗುತ್ತೆ ನಮಗೆ ಈ ಮಾಸ್ಟರ್ ಬೆಡ್ರೂಮ್. ಪಕ್ಕದಲ್ಲಿ ಅಟ್ಯಾಚ್ ಬಾತ್ರೂಮ್ ವ್ಯವಸ್ಥೆ ಕೂಡ ನಮಗೆ ಮಾಡಿದ್ದಾರೆ. ಬನ್ನಿ. ಟೂ ಬೈ 4 ವೆಟ್ರೋಫಿಟರ್ಸ್, ಆಂಟಿಸ್ಕೈ ವೆಟ್ರೋಫಿಟರ್ಸ್ ಫ್ಲೋರಿಂಗ್ಗೆ, ವಾಲ್ ಮೌಂಟೆಡ್ ಕಮೋಡ್ ಮತ್ತೆ ಜಾಗ್ವಾರ್ ಐಟಮ್ಸ್ ಮತ್ತೆ ಇನ್ವೇರ್ ಐಟಮ್ಸ್ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಗ್ಲೂ ಅನ್ನ ಮಾಡಿದ್ದಾರೆ ನಮಗೆ. ಒಂಥರ ಡಿಸೈನ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಇದು ಒಳ್ಳೆ ಸ್ಟೈಲಿಶ್ ಅಲ್ಲಿ ನಮಗೆ ಗ್ಲೂ ಕಟಿಂಗ್ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬೋದು. ಈ ಮಾಸ್ಟರ್ ಬೆಡ್ರೂಮ್ ತುಂಬಾ ವೈಲ್ಡ್ ಆಗಿರುವಂತಹ 3ನೇ ಮಾಸ್ಟರ್ ಬೆಡ್ರೂಮ್. ಹೋಮ್ ಥಿಯೇಟರ್ ಆಗಿ ಕನ್ವರ್ಟ್ ಮಾಡ್ಕೊಬಹುದು, ಗೆಸ್ಟ್ ರೂಮ್ ಆಗಿ ಕನ್ವರ್ಟ್ ಮಾಡ್ಕೊಬಹುದು, ಇಲ್ಲಾಂದ್ರೆ ದೊಡ್ಡವರು ಏನಾದ್ರು ಯೂಸ್ ಮಾಡ್ತೀನಿ ಅಂದ್ರೆ ಕೂಡ ಅದನ್ನ ಯೂಸ್ ಮಾಡ್ಕೊಬಹುದು.
ಸ್ಟೋರೇಜ್ ಆಗಿ ಕೂಡ ನಾವು ಯೂಸ್ ಮಾಡ್ತೀವಿ ಅಂದ್ರೆ ಯೂಸ್ ಮಾಡ್ಕೊಬಹುದು. ಮನೆಗೆ ಬರೋರ ಅನುಕೂಲ ಹೇಗ್ ಬೇಕಾದ್ರೂ ನೀವು ಕನ್ವರ್ಟ್ ಮಾಡ್ಕೊಬಹುದು. ಈ ಮಾಸ್ಟರ್ ಬೆಡ್ರೂಮ್ ನ ಅಷ್ಟು ಸ್ಪೇಷಿಯಸ್ ಆಗಿದೆ ಈ ಮಾಸ್ಟರ್ ಬೆಡ್ರೂಮ್. ಫ್ರೇಮ್ಸ್ ಗಳೆಲ್ಲ ಬಂದ್ಬಿಟ್ಟು ನಮಗೆ ಟೀಕ್ ವುಡ್ ಫ್ರೇಮ್ಸ್. ಬಟ್ ಏನಂದ್ರೆ ಯುಟಿಲಿಟಿಗೆ ಮತ್ತೆ ಬಾತ್ರೂಮ್ ಹಾಕಿರೋ ಫ್ರೇಮ್ಸ್ ಗಳು ವಿತೌಟ್ ಟೀಕ್ ಬಿಟ್ರೆ ಇನ್ನು ಯೂಸ್ ಮಾಡಿರೋದೆಲ್ಲ ನಮಗೆ ಟೀಕ್ ವುಡ್ ಫ್ರೇಮ್ಸ್ ಗಳು ಯೂಸ್ ಮಾಡಿರೋದು. ಈಗ 3ನೇ ಫ್ಲೋರ್ ಅಲ್ಲಿ ಮಾಸ್ಟರ್ ಬೆಡ್ರೂಮ್ ಆಯ್ತು. ಹಿಂದೆಗಡೆ ನಮಗೆ ಓಪನ್ ಟೆರೆಸ್ ಕಾನ್ಸೆಪ್ಟ್ ಅಲ್ಲಿ ಕೂಡ ನಮ್ಗೆ ವರ್ಕ್ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಬನ್ನಿ ನೋಡ್ಬೋದು, ರೂಫಿಂಗ್ ನೋಡ್ಬೋದು. ಫುಲ್ RCC ಕಂಪ್ಲೀಟ್ ಆಗಿರುವಂತಹ ರೂಫಿಂಗ್ ಇದು. ಒಬ್ಬೊಬ್ರು ಮಂಗಳೂರು ಟೈಲ್ಸ್ ಆಗಿರ್ತಾರೆ, ಇನ್ನ ಇಲ್ಲಾಂದ್ರೆ ಒಬ್ಬರು ಖಾಲಿ ಬಿಟ್ಟಿರ್ತಾರೆ. ಇದು ಬಂದ್ಬಿಟ್ಟು ನಮಗೆ ರೂಫಿಂಗ್ ಕಂಪ್ಲೀಟ್ ಮಾಡಿದ್ದಾರೆ. ಒಳ್ಳೆ ಅಟ್ಮಾಸ್ಫಿಯರ್ ಅಲ್ಲಿ ಈ ಲೊಕೇಶನ್ ಇದೆ. ಫ್ಲೋರಿಂಗ್ ಬಂದ್ಬಿಟ್ಟು 2x4 ವೆಟ್ರೂಫ್ ಟೈಲ್ಸ್, ವುಡ್ ಫಿನಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ವೆಟ್ರೂಫ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಬ್ಯಾಕ್ ಗ್ರೌಂಡ್ ನೋಡ್ಬೋದು, ಫುಲ್ಲು ವೈಲ್ಡ್ ಆಗಿದೆ. ಅಪಾರ್ಟ್ಮೆಂಟ್ ಗಳಿದೆ. ಎಕ್ಸ್ಟ್ರಾರ್ಡಿನರಿ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇದೆ. ಇನ್ ಕೇಸ್ ಏನಾದ್ರು ನಮ್ಗೆ ಪ್ರೈವಸಿ ಬೇಕು ಅಂದ್ರೆ ಈ ಪೋರ್ಷನ್ ಫುಲ್ ನಾವು ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ರೆ ಇದು ನಮ್ಗೆ ಪ್ರೈವಸಿ ಆಗುತ್ತೆ. ಜಿಮ್ ರೂಮ್ ಆಗ್ಲಿ, ಇಲ್ಲಾಂದ್ರೆ ಏನಾದ್ರು ಆಕ್ಟಿವಿಟೀಸ್ ಮಾಡ್ಕೊಳ್ಳೋದಕ್ಕೆ, ರೂಮ್ ನ ಪಾರ್ಟಿ ಮಾಡ್ಕೊಳ್ಳೋದಕ್ಕೆ ಈ ಸ್ಪೇಸ್ ನ ನಾವು ಯೂಸ್ ಮಾಡ್ಕೊಬಹುದು. ಅಷ್ಟು ಜಾಗ ಈ ಓಪನ್ ಟೆರೇಸ್ ಅಲ್ಲಿ ಇದೆ. ಒಳ್ಳೆ ಇಂಟೀರಿಯರ್ ಅಲ್ಲಿ, ಒಳ್ಳೆ ಡಿಸೈನ್ ಅಲ್ಲಿ, ಒಳ್ಳೆ ಅಕಾಮಿಡೇಷನ್ ಅಲ್ಲಿ ಈ ಪ್ರಾಪರ್ಟಿನ ನಮಗೆ ಕನ್ಸ್ಟ್ರಕ್ಷನ್ ಮಾಡ್ಕೊಟ್ಟಿದ್ದಾರೆ. BSK 6 ಸ್ಟೇಜ್ ಅಲ್ಲಿ ಬರುವಂತಹ BDA ಪ್ರಾಪರ್ಟಿಲಿ ಈ ಪ್ರಾಪರ್ಟಿ ಇದೆ. ಒಳ್ಳೆ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇದೆ. ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ನಮಗೆ ಪ್ರಾರ್ಥನಾ ಸ್ಕೂಲ್ ಮತ್ತೆ NPS, ಉತ್ರಳ್ಳಿ ಮೈನ್ ರೋಡ್ ಹೋಗುವಂತಹ ಬಸ್ ಸ್ಟಾಪ್, ಬ್ರಾಹ್ಮಣ್ ಕೆಫೆಲಿ ಬರುವಂತ ಬಸ್ ಸ್ಟಾಪ್ ಮತ್ತೆ ಸಾಧನಾ ಕಾಲೇಜು, ಈ ಪೋರ್ಷನ್ ಹೋದ್ರೆ ಪ್ರೆಸಿಡೆನ್ಸಿ ಸ್ಕೂಲು ಮತ್ತೆ ಚಿಕ್ಕೇಗೌಡಂಪಾಳ್ಯ, ಇಲ್ಲಿಂದ ಹೋದ್ರೆ KCIT ಕಾಲೇಜು 1.5 ಕಿಲೋಮೀಟರ್ ದೂರದಲ್ಲಿ. ಎಲ್ಲ ಸುತ್ತ ಇರುವಂತಹ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ನಮ್ಗೆ ಇರುವಂತದ್ದು. ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕು ಮತ್ತೆ ಈ ಪ್ರಾಪರ್ಟಿನ ವಿಸಿಟ್ ಮಾಡಬೇಕು, ನೋಡ್ಬೇಕು, ಬೈ ಮಾಡಬೇಕು ಅನ್ನೋರಿದ್ರೆ ರೈಟ್ ಸೈಡ್ ಅಲ್ಲಿ ನನ್ನ ನಂಬರ್ನ VC ಪ್ರಾಪರ್ಟಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ಕಾಲ್ ಕೂಡ ಮಾಡ್ಬೋದು ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡ್ಬೋದು. ಇದುವರೆಗೂ ಯಾರೆಲ್ಲ ನಮ್ಮ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ 2030 ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.